ಹಾಯ್ ಫ್ರೆಂಡ್ಸ್, ತುಂಬ ದಿನ ಆಗೋಗಿದೆ ವೀಡಿಯೋ ಮಾಡಿ. ನನಗೂ ದಿನ ವೀಡಿಯೋ ಮಾಡಬೇಕು ಅಂತ ಇಷ್ಟ, ಏನು ಮಾಡಲಿ, ನನ್ನ ಪರಿಸ್ಥಿತಿ ಆಗಿದೆ. ಸೊ ಟೂರ್ಗೆ ಹೋಗಿದೆ ಫ್ರೆಂಡ್ಸ್ಗಳ ಜೊತೆ, ಅದಕ್ಕೆ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಓಕೆ, ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ವೀಡಿಯೋಗಳು ಬರ್ತಾನೆ ಇರುತ್ತೆ, ನೋಡ್ತಾ ಇರಿ. ಮತ್ತು ಇವತ್ತು ಒಂದು ಕಮೆಂಟ್ ಇದೆ, ಕಮೆಂಟ್ ಓದ್ಕೊಂಬರೋಣ, ದಯವಿಟ್ಟು ನೋಡ್ಕೊಂಬನ್ನಿ. ಈ ಕಮೆಂಟ್ ಏನಿದೆ ಅಂದರೆ ನನಗೆ ನಗು ಬರುತ್ತೆ. 1,500 ರೂಪಾಯಿ ಕೊಟ್ಬಿಟ್ಟು 1,500 ಕೊಟ್ಬಿಟ್ಟು ಎಲ್ಲೋ ಸೆಕೆಂಡ್ ಹ್ಯಾಂಡ್ಲಲ್ಲಿ ಒಂದು ಚೇರ್ ತಗೊಂಡು ಅದ್ರ ಮೇಲೆ ಕೂತ್ಕೊಂಡು ತಿರ್ಕೆ ಶೋಕಿ ಮಾಡ್ತೀಯ. ಈ ಚೇರು ನಿನಗೆ 1,500 ರೂಪಾಯಿ ಚೇರ್ ಥರ ಕಾಣಿಸ್ತಿದೆಯಾ? ಅದು ಸೆಕೆಂಡ್ ಹ್ಯಾಂಡ್ಲಲ್ಲಿ ಈ ಚೇರು. ಓಕೆ, ನಾನು ಈ ಚೇರ್ನ ಏನಕ್ಕೆ ತಗೊಂಡೆ ಗೊತ್ತಾ? ಇನ್ನೊಂದು ಕಮೆಂಟ್ ಇದೆ ನೋಡಿ, ಆಮೇಲೆ ಹೇಳಿ. ಸರಿ, ಈ ಚೇರಿಗೋಸ್ಕರ ನಾನು ಎಷ್ಟು ಸುತ್ತಿದ್ದೀನಿ ಗೊತ್ತಾ? ಚೇರ ಲಾಸ್ಟು ಈ ಮಾಲ್ನಲ್ಲಿ ನನಗೆ ಸಿಕ್ತು ಈ ಚೇರು. ಇದೇ ಥರ ಚೇರ್ ಹುಡುಕಬೇಕು ಅಂತ ಹುಡುಕ್ತಾ ಇರಬೇಕಾದ್ರೆ ಹೋಗಿ ಪೂರ್ತಿ ಮಾಲ್ ಹುಡುಕಿದ್ದೀನಿ ನಾನು. ಏಕೆಂದರೆ ತುಂಬ ಕಡೆ ಹುಡುಕಿ ಕೂಡ ನನಗೆ ಸಿಗಲಿಲ್ಲ. ಹೆಂಗೋ ಸಿಕ್ತು ಆಮೇಲೆ. ಏಕೆಂದರೆ ನನ್ನ ಫಾಲೋವರ್ಸ್ ಕೇಳಿದ ಒಂದೇ ಒಂದು ಮಾತುಗೋಸ್ಕರ ಇದೇ ಚೇರ್ ಬೇಕು ಅಂತ ಈ ಚೇರ್ ತೊಗೊಂಬಂದೆ. ಇವಾಗ ಗೊತ್ತಾಯ್ತಾ ನಾನು ಯಾಕೆ ಈ ಚೇರ್ ತೊಗೊಂಡಿದ್ದೀನಿ ಅಂತ? ತಲಪತಿ ವಿಜಯ್ ಫ್ಯಾನ್ಗೋಸ್ಕರ ಈ ಚೇರು. ಹ್ಯಾಪಿನಾ ಸರ್? ದಯವಿಟ್ಟು ಈ ಕಮೆಂಟ್ ಮಾಡಿದ ಪುಣ್ಯಾತ್ಮ, ಇದು 1,500 ರೂಪಾಯಿ ಚೇರ್ ಅಲ್ಲಪ್ಪ, 13,500 ರೂಪಾಯಿ ಚೇರ್ ಅನ್ಕೊಂತೀನಿ. ಪಕ್ಕ 14,000 ರೂಪಾಯಿ ಚೇರು. ಎಲ್ಲರಿಗೂ ಇಷ್ಟು ಕೊಡಿಸೋ ನಾನು ನನಗೆ ಒಂದು ಒಳ್ಳೆ ಕಂಪ್ನಿ ಚೇರ್ ತಗೊಳ್ಳಲ್ವ ನಾನು? ಇಟ್ಸ್ ಓಕೆ, ಪರವಾಗಿಲ್ಲ. ಗೊತ್ತಾಗಿರುತ್ತೆ ಅನಿಸುತ್ತೆ ನಾನು ಏನಕ್ಕೆ ಈ ಚೇರ್ ತಗೊಂಡೆ ಅಂತ. ಸೊ ಈ ವಿಡಿಯೋ ನೋಡಾದ್ಮೇಲೆ ಮತ್ತೆ ಅದೇ ಕಮೆಂಟ್ ಹಾಕು, 1,500 ರೂಪಾಯಿ ಚೇರ್ ತೊಗೊಂಡಿದ್ಯಾ, ಚೇರ್ ತೊಗೊಂಡ್ಬಿಟ್ಟು ತಿರ್ಗಿ ಸುಕ್ಕಿ ಮಾಡ್ತೀಯ ಅಂತ. ಓಕೆ, 1,500 ರೂಪಾಯಿ ಆದ್ರೂ ಅದು ನನ್ನ ಕಾಸು. ತಿರ್ಕೆ ಶೋಕಿ ಮಾಡೋದಿದ್ರೆ ಅದು ನಾನು. ನಿನ್ಗೇನು ಕಷ್ಟ? ನೀನು ಮಾಡು. ಇವಾಗ ಬಿಟ್ಟು ಕಮೆಂಟ್ ಮಾಡ್ಕೊಂಡು ನೀನು ತಿರ್ಕೆ ಶೋಕಿ ಮಾಡ್ತಾಯಿಲ್ವಾ? ಅದೇ ಥರ ತಾನೇ ನಾನು. 1,500 ರೂಪಾಯಿನೇ ಆಗಲಿ 14,000 ರೂಪಾಯಿನೇ ಆಗಲಿ, ಅದು ನನ್ನ ಕಾಸಲ್ಲಿ ನಾನು ತಿರ್ಕೆ ಶೋಕಿ ಮಾಡ್ತಾಯಿದ್ದೆ. ನಿನಗೇನಾದರೂ ಕಷ್ಟನಾ? ನಿನಗೆ ಕಷ್ಟ ಆಗಿದ್ದರೆ ನಿಂದೇನಾಯಿತು ಅದನ್ನು ನೀನು ನೋಡ್ಕೊಬೇಕು, ನನ್ನ ತನಕ ನೀನು ಬರಬಾರ್ದು ಅಲ್ವಾ? ದಯವಿಟ್ಟು ಏನಾದರೂ ಕಮೆಂಟ್ ಮಾಡಿ, ಬೇಡ ಅಂತ ಅಲ್ಲ. ಸೋಷಿಯಲ್ ಮೀಡಿಯಾ ಅಂದಮೇಲೆ ಕಮೆಂಟ್ ಬರುತ್ತೆ, ಎಲ್ಲ ಇರುತ್ತೆ. ಆದರೆ ಇದು ಸ್ವಲ್ಪ ನಿನಗೆ ಓವರ್ ಆಯಿತು ಅನಿಸ್ಲಿಲ್ವ? ಕಮೆಂಟ್ ಮಾಡಿದವನಿಗೆ ಸ್ವಲ್ಪ ತಿಳ್ಕೊಬೇಕು. ಅಟ್ಲೀಸ್ಟ್ ಸರ್ಚ್ ಮಾಡಿ ನೋಡು, ಈ ಚೇರ್ ಎಷ್ಟಿರುತ್ತೆ ಏನು ಅಂತ. ಗೊತ್ತಿಲ್ಲದೆ ಕಮೆಂಟ್ ಮಾಡೋದು ತಪ್ಪಲ್ವ? ಓಕೆ, ಪರವಾಗಿಲ್ಲ. ಆದ್ರೂ 1,500 ರೂಪಾಯಿ ಚೇರ್ ಅದಿದ್ದರೂ ಸ್ವಲ್ಪ ಕಷ್ಟ ಆಯಿತು. ಇರಲಿ, ಪರವಾಗಿಲ್ಲ ಫ್ರೆಂಡ್ಸ್. ಕಮೆಂಟ್ ಮಾಡಿ.